ದೊಡ್ಡಬಳ್ಳಾಪುರದಲ್ಲಿ ಬ್ರಹ್ಮರಥೋತ್ಸವ ಸಂಭ್ರಮದ ಆಚರಣೆಯ ಹಿನ್ನೆಲೆಯಾಗಿ ಪ್ರತಿ ಬಾರಿ ರಥೋತ್ಸವದ ವೇಳೆ ಪ್ರತ್ಯಕ್ಷವಾಗುವ ಗರುಡದೇವ ರಥ ಸೇರಿದಂತೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುತ್ತಾನೆ ಈ ಗರುಡದೇವ. ಈ ಬಾರಿಯ ರಥ ಸೇರಿದಂತೆ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ಶುಭ ಸೂಚನೆಯನ್ನು ನೀಡಿದ್ದು, ಗರುಡ ಪ್ರದಕ್ಷಿಣೆ ನಂತರ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು. ಶುಭ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದು, ಶಾಸಕ ಧೀರಜ್ ಮುನಿರಾಜು, ತಾಲೂಕು ಆಡಳಿತದಿಂದ ಚಾಲನೆಯನ್ನ ನೀಡಲಾಗಿದೆ. ರಥಕ್ಕೆ ಬಾಳೆಹಣ್ಣು ಸಮರ್ಪಿಸಿ ಭಕ್ತರಿಂದ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ರಥೋತ್ಸವಕ್ಕೆ ಆಗಮಿಸಿರುವ ಭಕ್ತರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಹಿನ್ನೆಲೆಯಾಗಿ ಈ ಒಂದು ಸಂಭ್ರಮಾಚರಣೆ ಏರ್ಪಟ್ಟಿದೆ. ತಿರುಗಿ ನೋಡಬೇಕು, ಎಲ್ಲರೂ ಬಂದು ಜಾತ್ರೆಗೆ ಹಾಜರಾಗಿ ಸ್ವಾಮಿ ವೆಂಕಟರಮಣ ಸ್ವಾಮಿ ಆಶೀರ್ವಾದ ಎಲ್ಲರೂ ಪಡ್ಕೊಳ್ರಿ ಅಂತ ಕೇಳ್ಕೊಂತೀನಿ. ನನ್ನ ಹೆಸರು ರಂಜಿತಾ ಅಂತ. ನಡೀತಿದೆ. ದೇವನಹಳ್ಳಿಯಲ್ಲೂ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಎರಡು ಇವತ್ತೇ ನಡೀತಾ ಇದೆ. ದೇವನಹಳ್ಳಿಯಲ್ಲಿ ವಜ್ರ ಎಲ್ಲ ಹಾಕಿ ದೇವರಿಗೆ ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ. ಇಲ್ಲೂ ಚೆನ್ನಾಗಿ ಮಾಡ್ತಿದ್ದಾರೆ. 1 ಗಂಟೆ ಮೇಲೆ ಆಲ್ರೆಡಿ ತೇರು ಎಳೆದಿದ್ದಾರೆ. ನಾವು ಕಾಲೇಜ್ ಮುಗಿಸ್ಕೊಂಡು ಇವಾಗ ಬಂದ್ವಿ ತೇರು ನೋಡೋಕ್ಕೆ. ಚೆನ್ನಾಗಿದೆ. 3 ಇಯರ್ಸಿಂದ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತೀವಿ, ನೋಡ್ಕೊಂಡು ಹೋಗ್ತೀವಿ. ಚೆನ್ನಾಗಿರುತ್ತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಬರ್ತೀವಿ. ರಶ್ ಇದೆ, ಆಮೇಲೆ ಹೋಗ್ಬೇಕು. ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ನಡ್ಕೊಂಡು ಹೋಗ್ತಾ ಇಲ್ಲ, ತುಂಬ ಚೆನ್ನಾಗಿದ್ದಾರೆ. ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಇವಾಗ ಎಂಜಾಯ್ ಮಾಡ್ಬೇಕಿನ್ನ ಇವಾಗ ಬಂದ್ವಿ ಅಷ್ಟೇನಾ. ನನ್ನ ಹೆಸರು ಮೇಘ ಅಂತ. ನಿನ್ನೆ ಪೌರ್ಣಮಿ ಆದ ನಂತರ ಇವತ್ತು ದೊಡ್ಡಬಳ್ಳಾಪುರ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಇವತ್ತು ಪ್ರತಿ ವರ್ಷದಂತೆ ರಥಸಪ್ತಮಿ ಆದ ನಂತರ ಏನು ಪೌರ್ಣಮಿ, ಮಾಘ ಪೌರ್ಣಮಿ ಆದ ನಂತರ ಏನು ಬರುತ್ತೆ ಆ ಒಂದು ತಿಥಿಯಿಂದ ಇವತ್ತು ಇಲ್ಲಿ ತೇರನ್ನು, ಬ್ರಹ್ಮರಥೋತ್ಸವವನ್ನು ಸರ್ಕಾರದ ವತಿಯಿಂದ, ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರೋಂಗೆ ಅಲ್ಲ, ಆಲ್ರೆಡಿ ಪೂಜೆ ಆಗಿ ದೇವರ ಉತ್ಸವ ನಡೀತಾ ಇದೆ ರಾಜಬೀದಿಗಳಲ್ಲಿ ಮತ್ತು ಏನು ಒಕ್ಕಲಿರೋಂಥ ಕೆಲವು ಮನೆಗಳಿಗೆ ಉತ್ಸವ ನಡೀತಾ ಇದೆ. ತುಂಬ ವಿಜೃಂಭಣೆಯಿಂದ ಮತ್ತೊಮ್ಮೆ ಸಮಸ್ತ ತಾಲೂಕಿನ ಜನತೆ, ಸಮಸ್ತ ನಗರದ ಜನತೆ ಇವತ್ತು ಬಂದು ಈ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಆ ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದದಿಂದ ಏನು ಈ ವರ್ಷ ಮಳೆ ಬೆಳೆ ಉತ್ತಮವಾಗಿದೆ. ಅದೇ ರೀತಿ ಮುಂದಿನ ವರ್ಷವೂ ಸಹ ದೊಡ್ಡಬಳ್ಳಾಪುರಕ್ಕೆ ಎಲ್ಲ ರೀತಿಯಾದಂಥ ದೇವರ ಆಶೀರ್ವಾದ ಇರಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಲಿ ಅಂತ ತಾಲೂಕಿನ ಆಡಳಿತದ ಪರವಾಗಿ, ತಹಸೀಲ್ದಾರರ ಪರವಾಗಿ, ನಗರಸಭಾ ಆಯುಕ್ತರ ಪರವಾಗಿ ನಾನು ಶಾಸಕನಾಗಿ ಸಂಪೂರ್ಣವಾದಂಥ ಸಹಕಾರವನ್ನು ಆಡಳಿತ ಮಂಡಳಿಯವರಿಗೆ ಕೊಡ್ತಾ ಇದ್ದೀವಿ.
ನಡೆಯುತ್ತೆ.